ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರಸಭಾ ಸಭಾಂಗಣ ಆಗಲಿರುವ ಕಾಳೆಯಂಬಾವಲಿ. ಈಗ ವಾರ್ತೆಗಳ ವಿವರ. ದಿನಾಂಕ 26ರಂದು ಹೊಸಪೇಟೆ ನಗರಸಭಾ ಸಭಾಂಗಣದಲ್ಲಿ ಸಾಮಾನ್ಯ ಸಭೆಯನ್ನ ಏರ್ಪಡಿಸಲಾಗಿತ್ತು. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 35 ವಾರ್ಡ್ಗಳಲ್ಲಿ ಸಾರ್ವಜನಿಕರಿಗೆ ಕನಿಷ್ಠ ಮೂಲ ಸೌಕರ್ಯ ಕಲ್ಪಿಸಿಕೊಡುವಂತೆ ಸದಸ್ಯರು ಅಧಿಕಾರಿಗಳಿಗೆ ಸೂಚಿಸಿದರು. ಹೀಗೆ ನಗರಸಭಾ ಅಧ್ಯಕ್ಷೆ ಸುಂಕಮ್ಮನವರ ಅಧ್ಯಕ್ಷತೆಯಲ್ಲಿ 59 ವಿಷಯಗಳ ಕುರಿತು ಚರ್ಚಿಸಿ ಅನುಮೋದನೆ ಪಡೆಯಲು ಸಾಮಾನ್ಯ ಸಭೆಯನ್ನ ಕರೆಯಲಾಗಿ ಎಲ್ಲ ವಾರ್ಡಿನ ನಗರಸಭಾ ಸದಸ್ಯರು, ಸ್ಥಾಯಿ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 35 ವಾರ್ಡ್ಗಳಲ್ಲಿ ಸಾರ್ವಜನಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು. ಅದರಲ್ಲೂ ಬಹುಮುಖ್ಯವಾಗಿ ಕುಡಿಯುವ ನೀರು, ಬೀದಿ ದೀಪ, ವಸತಿ ರಹಿತರಿಗೆ ವಸತಿ ನೀಡಬೇಕೆಂದು ಅಧಿಕಾರಿಗಳಿಗೆ ಸದಸ್ಯರು ಸೂಚಿಸಿದರು. ಇನ್ನು ನಗರಸಭೆಗೆ ಸೇರಿದ ಜಾಗವಿದೆ. ಅದರಲ್ಲಿ 3,000 ಮನೆ ಹಾಗೂ 3.5 ಸಾವಿರ ನಿವೇಶನ ನಿರ್ಮಿಸಿಕೊಡಲಾಗುವುದೆಂದು ನಗರಸಭಾ ಪೌರಾಯುಕ್ತರು ಈ ವೇಳೆ ತಿಳಿಸಿದರು. ಸಂಕ್ಲಾಪುರದಲ್ಲಿ 15ರಿಂದ 20 ಟೋಟಲ್ 35 ಎಕರೆ ಇದೆ. ನಮಗೆ ಈ ಹೌಸಿಂಗ್ ಸ್ಕೀಮ್ ಗೋಸ್ಕರ KMRC 150 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ 3,000 ಮನೆ GPS ನಲ್ಲಿ ಕಟ್ಟಿಸಬೇಕು, 3,500 ಮನೆ ನಿವೇಶನ ಕೊಟ್ಟು ಅವರೇ ಕಟ್ಕೊಬೇಕು ಅನ್ನೋ ಒಂದು ಸ್ಕೀಮ್ ರೆಡಿ ಮಾಡಿ ಗೌರ್ಮೆಂಟ್ ಹೋಗಿದೆ. ಆ ಗೌರ್ಮೆಂಟ್ ಇಂದ ಅಪ್ರೂವ್ ಈಗ ಆಗುತ್ತೆ, 2-3 ತಿಂಗಳಾಗುತ್ತೆ. ನೆಕ್ಸ್ಟ್ ಹಂತದಲ್ಲಿ ಕೊಡ್ತೀವಿ ಅಂತ ಹೇಳಿ ಬೆನಿಫಿಷಿಯರಿ ಸೆಲೆಕ್ಷನ್ ಅವಾಗ ಏನೇ ಮಾಡಿದ್ರು ಈಗ ಕರಿಬೇಕಾದ್ರೆ ಒಂದು ಆನ್ಲೈನ್ ಸಿಸ್ಟಮ್ ನ ಮಾಡಿ ಎಲ್ಲ ಡಾಕ್ಯುಮೆಂಟ್ಗಳು ಅವ್ರ ಹತ್ರ ಕೊಟ್ಟೆ, ಇವ್ರ ಹತ್ರ ಕೊಟ್ಟೆ, ಇವ್ರು ಕಳೆದಾಕ್ರು ಅವ್ರು ಕಳೆದಾಕ್ರು ಅನ್ನೋದು ಬೇಡ. ಅವ್ರು ಏನ್ ಡಾಕ್ಯುಮೆಂಟ್ ಕೊಡ್ತಾರೋ ಆನ್ಲೈನ್ ಫೀಡ್ ಮಾಡ್ಕೊಳ್ಳಿ. ಬರೀ ನಮಗೆ ಆನ್ಲೈನ್ ಫೀಡ್ ಡಾಕ್ಯುಮೆಂಟ್ ಮೇಲೆ ನೆಕ್ಸ್ಟ್ ಹಂತದಲ್ಲಿ ಆಶ್ರಯ ಕಮಿಟಿ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಶೀಘ್ರವಾಗಿ 6,500 ಮನೆಗಳು, 3,000 ಸ್ವತಃ BLC ಹೌಸಸ್, 3,500 G+1 ಅಷ್ಟೇ 2 ಮನೆ ಇರೋ ಸ್ಕೀಮ್ ನ ರೆಡಿ ಮಾಡಿ ಹೋಗಿದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಏನಾದ್ರು ಬೇಕಾದ್ರೆ ನಮ್ಮ ಏಳನೇ ಹೌಸಿಂಗ್ ಸ್ಕೀಮ್ ತಗೊಂಡು ಚೆಕ್ ಮಾಡಿ. ಇನ್ನು ಸದಸ್ಯರ ಕೋರಿಕೆ ಮೇರೆಗೆ ನಗರಸಭಾ ವ್ಯಾಪ್ತಿಗೆ ಬರುವ ಎಲ್ಲಾ ವಾರ್ಡಿನ ನಿವಾಸಿಗರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸಲಾಗುವುದೆಂದು ನಗರಸಭಾ ಉಪಾಧ್ಯಕ್ಷ ಆನಂದ್ ರವರು ಈ ವೇಳೆ ತಿಳಿಸಿದ್ದಾರೆ. ಅದೇ ರೀತಿ ಸ್ವಚ್ಛತೆ ಕುರಿತು ಅಧ್ಯಯನ ನಡೆಸಲು ಮಧ್ಯಪ್ರದೇಶದ ಇಂದೋರ್ಗೆ ಎಲ್ಲಾ ನಗರಸಭಾ ಸದಸ್ಯರು ಪ್ರವಾಸ ಕೈಗೊಳ್ಳಲಿದ್ದಾರೆಂದು ತಿಳಿಸಿದರು. ನಮಸ್ಕಾರ. ಇವತ್ತು ಹೊಸಪೇಟೆ ನಗರಸಭೆಯಲ್ಲಿ ಸಾಮಾನ್ಯ ಸಭೆ ನಡೆಸಲಾಯಿತು. ಈ ಒಂದು ಸಾಮಾನ್ಯ ಸಭೆಯಲ್ಲಿ 35 ವಾರ್ಡ್ಗಳಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳಿಗೆ ಮತ್ತು ಅದು ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ನೀರಿನ ಸರಬರಾಜು ವ್ಯವಸ್ಥೆ ಇರ್ಬೋದು, ಆ ಎಲ್ಲ ಕುಂದುಕೊರತೆಗಳ ಬಗ್ಗೆ ಎಲ್ಲ ಸದಸ್ಯರಿಂದ ಚರ್ಚಿಸಿ ಅವು ಸರಿಪಡಿಸಲಿಕ್ಕೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಆದಷ್ಟು ಬೇಗನೆ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಅಧಿಕಾರಿಗಳಿಗೆ ಅಧ್ಯಕ್ಷರು ಸೂಚನೆ ನೀಡಿದರು. ಹಂಗಾಗಿ ಮುಂದಿನ ದಿನಗಳಲ್ಲಿ ಮೂಲಭೂತ ಸಮಸ್ಯೆಗಳ ನಿವಾರಣೆಗಾಗಿ ನಾವು ನಗರಸಭೆಯಿಂದ ಕ್ರಮ ಕೈಗೊಳ್ಳುತ್ತೇವೆ ಅಂತೇಳಿ ಈ ಮೂಲಕ ನಾವು ಹೇಳಕ್ಕೆ ಇಚ್ಛೆಪಡ್ತೇವೆ. ಈ ಒಂದು ಸಾಮಾನ್ಯ ಸಭೆಯಲ್ಲಿ ನಾವು ನಗರಸಭೆ ಎಲ್ಲ ಸದಸ್ಯರು ಇಂದೂರು, ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಇಂದೂರು ಸ್ಥಳಕ್ಕೆ ಅಧ್ಯಯನ ಪ್ರವಾಸಕ್ಕಾಗಿ ನಾವು ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ. ಇಂದೂರು ನಾವು ಪ್ಲೇಸನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಂದರೆ, ಸುಮಾರು 3-4 ವರ್ಷಗಳಿಂದ ಆ ಇಂದೂರು ಮಲ್ಟಿಪಲ್ ಕ್ಲೀನ್ ಸಿಟಿ ಅಂತೇಳಿ ಅವಾರ್ಡ್ ತಗೊಂಡಿದ್ದೆ. ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಬಗ್ಗೆ ನಾವು ಕೂಡ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಧ್ಯಯನ ಮಾಡಿ ಆ ಒಂದು ವ್ಯವಸ್ಥೆಯನ್ನು ನಮ್ಮ ಹೊಸಪೇಟೆ ನಗರದಲ್ಲಿ ಅಳವಡಿಸಿ ನಗರವನ್ನು ಸುಂದರಗೊಳಿಸೋಕೆ ಸಲುವಾಗಿ ಆ ಒಂದು ಪ್ಲೇಸನ್ನು ಆಯ್ದುಕೊಂಡಿದ್ದೀವಿ. ಹಂಗಾಗಿ ಆ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಅದು ಸಬ್ಜೆಕ್ಟ್ ಕೂಡ ಮೀಟಿಂಗ್ನಲ್ಲಿ ಪಾಸ್ ಆಗಿದೆ. ಸಿಐಟಿಯುನ ಅಖಿಲ ಭಾರತ ಸಮ್ಮೇಳನ ಜನವರಿ 18ರಿಂದ ಬೆಂಗಳೂರಿನಲ್ಲಿ ನಡೆಯಲಿದೆ.
ಇದರಲ್ಲಿ ದೇಶದಲ್ಲಿನ 1,775 ಸಂಘಟನೆಗಳ ಪ್ರತಿನಿಧಿಗಳು ಅಖಿಲ ಭಾರತ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆಂದು ಹೇಳಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಪತ್ರಿಕಾ ಭವನದಲ್ಲಿ ಸಿಐಟಿಯುನ ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿರವರಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ವರ್ಲ್ಡ್ ಫೆಡರೇಷನ್ ಆಫ್ ಟ್ರೇಡ್ ಯೂನಿಯನ್ಸ್ ಸಂಘಟನೆಯ ನಾಯಕಿ, ಕ್ಯೂಬಾ ಕ್ರಾಂತಿಯ ನಾಯಕ ಚೆ ಗುವೇರಾ ಅವರ ಮಗಳು ಅಲಿಡಾ ಚೆ ಗುವೇರಾ, ಸಿಐಟಿಯು ರಾಷ್ಟ್ರೀಯ ಅಧ್ಯಕ್ಷೆ ಕೆ ಹೇಮಲತಾ, ಪ್ರಧಾನ ಕಾರ್ಯದರ್ಶಿ ತಪ್ಸನ್ ಸೇನ್ ಮತ್ತು ಇತರೆ ಮುಖಂಡರು ಪಾಲ್ಗೊಳ್ಳುವವರು ಎಂದರು. ಜನವರಿ 22ರಂದು ಕಾರ್ಮಿಕರ ಬಹಿರಂಗ ಸಭೆ ನಡೆಯಲಿದೆ. ಲಕ್ಷಕ್ಕೂ ಅಧಿಕ ಕಾರ್ಮಿಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಜಾಗತೀಕರಣ, ಬಂಡವಾಳಶಾಹಿ ಪರ ನೀತಿಗಳಿಂದ ಕಾರ್ಮಿಕರು ಸಮಸ್ಯೆಯ ಸುಳಿಗೆ ಸಿಲುಕಿದ್ದಾರೆ. ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧದ ಹೋರಾಟದ ಮುಂದಿನ ರೂಪುರೇಷೆಗಳನ್ನು ಸಮ್ಮೇಳನದಲ್ಲಿ ನಿರ್ಧರಿಸಲಾಗುವುದು ಎಂದರು. ಅಖಿಲ ಭಾರತ ಸಮ್ಮೇಳನ ಜನವರಿ 18ರಿಂದ 22ರ ತನಕ ಬೆಂಗಳೂರಲ್ಲಿ ನಡೀತಾ ಇದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡನ್ನು ನಾವು 5 ದಿನಗಳ ಕಾಲ ನಿಗದಿ ಮಾಡಿದ್ದೀವಿ. ಅಲ್ಲಿ ಈ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನಕ್ಕೆ ನಮ್ಮದು ಸುಮಾರು 60 ಲಕ್ಷ ಮೆಂಬರ್ಶಿಪ್ ಇಡೀ ದೇಶದಲ್ಲಿದೆ. 1775 ಸಂಘಟನೆಗಳು, ಅದರ ಪ್ರತಿನಿಧಿಗಳು ಇದರಲ್ಲಿ ಬರ್ತಾ ಇದ್ದಾರೆ. ಒಟ್ಟು ಪ್ರತಿನಿಧಿಗಳು ಸುಮಾರು 1500 ಜನ ಒಟ್ಟಿಗೆ ವರ್ಲ್ಡ್ ಫೆಡರೇಷನ್ ಆಫ್ ಟ್ರೇಡ್ ಯೂನಿಯನ್ನ ಅದರ ಅಧ್ಯಕ್ಷರು, ಕಾರ್ಯದರ್ಶಿಗಳು ಕೂಡ ಬರ್ತಾ ಇದ್ದಾರೆ. ಮತ್ತು ಈ ಸಮ್ಮೇಳನಕ್ಕೆ ಶುಭ ಹಾರೈಸಲಿಕ್ಕೆ ಕ್ಯೂಬಾದ ಚೇಗೋವರ ಅವರ ಮಗಳು, ಅವರು ಕೂಡ ಅರ್ನೆಸ್ಟೋ ಚೇಗೋವರ ಅವರು ಕೂಡ ಈ ಒಂದು ಸಮ್ಮೇಳನಕ್ಕೆ ಬಂದು ಶುಭವನ್ನು ಹಾರೈಸ್ತಾ ಇದ್ದಾರೆ. ಮತ್ತು ಈ ಸಮ್ಮೇಳನದಲ್ಲಿ ನಾವು ಭಾಳ ಪ್ರಮುಖವಾಗಿ ದುಡಿಯುವ ಜನರ ಮೇಲೆ ಈ ಒಂದು ಜಾಗತೀಕರಣ ನೀತಿಗಳ ಪರಿಣಾಮಗಳು ಯಾವ ರೀತಿ ಸೃಷ್ಟಿಯಾಗಿದ್ದಾವೆ, ಇವತ್ತು ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಕೈಗಳು ಅಸಹಾಯಕವಾಗಿ ಇವತ್ತು ಯಾವುದೇ ರೀತಿಯ ಕೆಲಸದ ಭದ್ರತೆ ಇಲ್ಲದೆ, ಜೀವನದ ಭದ್ರತೆ ಇಲ್ಲದೆ, ಕೂಲಿಯ ಭದ್ರತೆ ಇಲ್ಲದೆ, ನಿವೃತ್ತಿ ಸೌಲಭ್ಯಗಳು ಇಲ್ಲದೆ ಬಳಲ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಂದು ಉಂಟಾಗಿದೆ. ಈ ಪರಿಸ್ಥಿತಿಯಿಂದಾಗಿ ಸಹಜವಾಗಿಯೇ ಇದು ದೇಶದ ಒಂದು ಆರ್ಥಿಕ ಅಭಿವೃದ್ಧಿಯ ಮೇಲೆ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಮೇಲೆ ಭಾರಿ ದೊಡ್ಡದಾದಂಥ ಒಂದು ದುಷ್ಪರಿಣಾಮಗಳು ಬೀರಲಿಕ್ಕೆ ಕಾರಣ ಆಗಿದ್ದಾವೆ. ಈ ಎಲ್ಲ ಅಂಶಗಳ ಬಗ್ಗೆಯೂ ಕೂಡ ನಾವು ಈ ಸಮ್ಮೇಳನದಲ್ಲಿ ಚರ್ಚೆ ಮಾಡೋರಿದ್ದೀವಿ. ಮತ್ತು ಅಷ್ಟೇ ಅಲ್ಲದೇ ವಿಶೇಷವಾಗಿ ವಲಸೆ ಕಾರ್ಮಿಕರು, ದುಡಿಯೋ ಮಹಿಳೆಯರು, ಆಮೇಲೆ ಮತ್ತೆ ಇತ್ತೀಚೆಗೆ ಏನು ಹೊಸದಾಗಿ ಈ ಒಂದು IT-BT ಅಲ್ಲದೇ ಆನ್ಲೈನ್ ಮುಖಾಂತರವಾಗಿ ಕೆಲಸ ಮಾಡ್ತಕ್ಕಂಥ ದೊಡ್ಡ ಪ್ರಮಾಣದ ಒಂದು ವರ್ಕ್ ಫೋರ್ಸ್, ಸುಮಾರು 77 ಲಕ್ಷ ಜನ ಇವತ್ತು ಆ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ. ಸೊ ಅವರ ಒಂದು ಸಮಸ್ಯೆಗಳ ಬಗ್ಗೆಯೂ ಕೂಡ ವಿಶೇಷವಾಗಿ ಸಮ್ಮೇಳನಗಳಲ್ಲಿ ನಾವು ಚರ್ಚೆ ಮಾಡೋರಿದ್ದೀವಿ. ಮತ್ತು ಈ ಸಮ್ಮೇಳನದ ಅಂತಿಮ ಭಾಗವಾಗಿ 22ನೇ ತಾರೀಕು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂಥ ನ್ಯಾಷನಲ್ ಕಾಲೇಜು ಐಗ್ರೌಂಡಲ್ಲಿ ನಾವು ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಬಹಿರಂಗ ಸಭೆಗೆ ರಾಜ್ಯದ ಎಲ್ಲ ಕಾರ್ಮಿಕರು ಕೂಡ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ಸಮ್ಮೇಳನದ ಸಂದೇಶಗಳನ್ನು ಸಾರಲಿಕ್ಕಾಗಿ ನಮ್ಮ ಸಂಘಟನೆಯ ಸುಮಾರು 2.5 ಲಕ್ಷ ಸದಸ್ಯರು ಇವತ್ತು ಬೀದಿಗಳಲ್ಲಿ ಕರಪತ್ರಗಳನ್ನು ಹಂಚೋದ್ರ ಮುಖಾಂತರವಾಗಿ, ಉಂಡಿ ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಒಂದು ಕ್ಯಾಂಪೇನನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಸಮ್ಮೇಳನವನ್ನು ಯಶಸ್ಸು ಮಾಡಲಿಕ್ಕೆ ರಾಜ್ಯದ ಎಲ್ಲ ಜನತೆಯೂ ಕೂಡ ಸಹಾಯ ಸಹಕಾರಗಳನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಸಚಿವ ಆನಂದ್ ಸಿಂಗ್ ರವರ ಪುತ್ರ ಸಿದ್ಧಾರ್ಥ್ ಸಿಂಗ್ ರವರು ಗ್ರಾಮಾಂತರ ಪ್ರದೇಶದಲ್ಲಿನ ಜನರು ಅನುಭವಿಸುತ್ತಿರುವ ತೊಂದರೆಗಳನ್ನು ಹತ್ತಿರದಿಂದ ಗಮನಿಸಿ ಅವುಗಳನ್ನು ಸಚಿವರ ಗಮನಕ್ಕೆ ತಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಕಾಯಕ ನಿತ್ಯ ನಿರಂತರವಾಗಿ ಮುಂದುವರೆದಿದೆ. ಹೀಗೆ ಹಂಪಿ ರಸ್ತೆ ಹೊಸ ಮಲಪನಗುಡಿ ಗ್ರಾಮಕ್ಕೆ ಆಗಮಿಸಿದ ಸಿದ್ಧಾರ್ಥ್ ಸಿಂಗ್ ರವರನ್ನ ಗ್ರಾಮಸ್ಥರಿಂದ ಹಾರ ಹಾಕಿ ಸಕಲ ಡೊಳ್ಳು ವಾದ್ಯ ಗೋಷ್ಠಿಗಳೊಂದಿಗೆ ಸ್ವಾಗತಿಸಿಕೊಳ್ಳಲಾಯಿತು.
ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರೊಂದಿಗೆ ಬೆರೆತು ಗ್ರಾಮದಲ್ಲಿನ ಸಮಸ್ಯೆಗಳ ಕುರಿತು ಮಾಹಿತಿ ಸಂಗ್ರಹಿಸಿದರು. ಕುಡಿಯುವ ನೀರು, ವೈಯಕ್ತಿಕ ಶೌಚಾಲಯ, ಮನೆ ಇಲ್ಲದವರಿಗೆ ಮನೆ ನಿರ್ಮಿಸಿಕೊಡುವ ವಿಷಯ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಮಾಹಿತಿ ಸಂಗ್ರಹಿಸಿದರು. ಅದೇ ರೀತಿ ಗ್ರಾಮದ ಗಲ್ಲಿಗಳಲ್ಲಿ ಸಂಚರಿಸಿ ಇಲ್ಲಿನ ನಿವಾಸಿಗರು ಅನುಭವಿಸುತ್ತಿರುವ ವೈಯಕ್ತಿಕ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿ ಸಚಿವರ ಗಮನಕ್ಕೆ ತಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದೆಂದು ತಿಳಿಸಿದರು. ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಣೆ ಮಾಡುವ ಒಂದು ಸಾಂಪ್ರದಾಯಿಕ ಸೇವಾ ಚಟುವಟಿಕೆ ನಮ್ಮ ಮನೆತನದಲ್ಲಿ ರೂಢಿ ಆಗಿಬಿಟ್ಟಿದೆ. ನಿನ್ನೆನೇ ನಾವು ಕೊನೆಯ ಒಂದು ವಿದ್ಯಾಸಂಸ್ಥೆ ವಿಜಯನಗರ ಕಾಲೇಜಿನಲ್ಲಿ ಈ ವರ್ಷದ ಕೊನೆಯ ಸಂಸ್ಥೆ ಸರಿಸುಮಾರು 264 ವಿದ್ಯಾಸಂಸ್ಥೆಗಳು ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸರ್ಕಾರಿ ಮತ್ತು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಪುಸ್ತಕಗಳು ವಿತರಣೆ ಮಾಡಿದ್ವಿ. ನನಗೆ ದೇವರ ಆಶೀರ್ವಾದದಿಂದ ಒಬ್ಬ ಮಗಳು ಹುಟ್ಟಿದ್ಲು. ಅವಳ ಮೊದಲನೇ ಉಸಿರು ಕಾಣಲಿಕ್ಕೆ ನನಗೆ ಭಾಗ್ಯ ಇತ್ತು. ಅದೇ ಸಂದರ್ಭದಲ್ಲಿ ಅದೇ ವರ್ಷದಲ್ಲಿ ಜೂನ್ ತಿಂಗಳಲ್ಲಿ ನನ್ನ ತಾತನಾದಂಥ ಸನ್ಮಾನ್ಯ ಶ್ರೀ ಪೃಥ್ವಿರಾಜ್ ಸಿಂಗ್ ಅವರು ನಮ್ಮನ್ನು ಅಗಲಿ ಹೋದರು. ಅವರ ಕೊನೆಯ ಉಸಿರನ್ನು ನೋಡೋ ಒಂದು ಸಂದರ್ಭದಲ್ಲಿ ನಾನು ಇದ್ದೆ. ನನ್ನ ಕಣ್ಣು ಮುಂದೆನೇ ಅವರು ಉಸಿರು ಬಿಟ್ಟಾಗ ನನಗೆ ಅನಿಸ್ತು ಈ ವರ್ಷ ಎಷ್ಟು ವಿಭಿನ್ನವಾಗಿತ್ತಂದರೆ ಒಬ್ಬ ಮನುಷ್ಯನ ಮೊದಲನೇ ಉಸಿರು ನೋಡಲಿಕ್ಕೂ ಆಯಿತು, ಒಬ್ಬ ಮನುಷ್ಯನ ಕೊನೆಯ ಉಸಿರು ನೋಡಲಿಕ್ಕಾಯಿತು. ಈ ಪ್ರಪಂಚದಲ್ಲಿ ನಾವು ಯಾರು ಶಾಶ್ವತ ಅಲ್ಲ, ಆದರೆ ಆ ಮೊದಲನೇ ಉಸಿರು ಮತ್ತು ಕೊನೆಯ ಉಸಿರು ಜನ್ಮ ಮತ್ತು ಮರಣದ ಮಧ್ಯದಲ್ಲಿ, ಹುಟ್ಟು ಮತ್ತು ಸಾವಿನ ನಡುವೆ ನಾವು ಮನುಷ್ಯರು ಸಮಾಜಕ್ಕೆ ಏನು ಬಿಟ್ಟು ಹೋಗ್ತೀವಿ ಅದೇ ಜನರು ನೆನ್ಪಿಟ್ಕೊತಾರೆ. ಬಿಟ್ಟರೆ ನಾವು ವೈಯಕ್ತಿಕವಾಗಿ ನಮಗೋಸ್ಕರ ನಾವು ಆಲೋಚನೆ ಮಾಡಿದರೆ ಅದು ಜಾಸ್ತಿ ದಿನ ಯಾವುದು ಶಾಶ್ವತ ಅಲ್ಲ ಅಂಥೇಳಿ ನನಗೆ ಅರ್ಥ ಆದಾಗ ನನಗನ್ನಿಸ್ತು, ಇಲ್ಲ ಇಷ್ಟೆಲ್ಲ ಆನಂದ್ ಸಿಂಗ್ ಅವರ ಮನೆತನದಲ್ಲಿ ಅವರ ಹೊಟ್ಟೆಯಲ್ಲಿ ಹುಟ್ಟಿ ಯಾವ ಪುಣ್ಯ ಮಾಡಿದಿರೋ ಗೊತ್ತಿಲ್ಲ, ಆದರೆ ಇಷ್ಟು ಜನರ ಸಮಸ್ಯೆಗಳು ಅರ್ಥ ಮಾಡಿಕೊಳ್ಳುವ ಒಂದು ಅವಕಾಶ ನನಗೆ ಸಿಕ್ಕಿದೆ. ಆ ಅವಕಾಶಗಳನ್ನು ನಾನು ಉಪಯೋಗ ಮಾಡಿಕೊಂಡು ಜನರಿಗೆ ನನ್ನ ಕೈಲಾದಷ್ಟು ಸಹಾಯ ಸಹಕಾರ ನೀಡಬೇಕಂಥೇಳಿ ನನಗೆ ಮನಸ್ಸಿಗೆ ಅನಿಸಿದಾಗ ಈ ಗ್ರಾಮವಾಸದ ಕಾರ್ಯಕ್ರಮ ನಾನು ಹಮ್ಮಿಕೊಂಡಿದ್ದೀನಿ. ಇವಾಗಲಿಂದ ರಾತ್ರಿವರೆಗೆ ನಿಮ್ಮ ಗ್ರಾಮದಲ್ಲಿ ನಾನು ಪ್ರವಾಸ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ನನ್ನ ಕೈಲಾದಷ್ಟು ಆ ಸಣ್ಣ ಸಮಸ್ಯೆಗಳಿಗೆ ಸ್ಥಳದಲ್ಲಿನೇ ಪರಿಹಾರ ಹುಡುಕೋ ರೀತಿಯಲ್ಲಿ ಚಿಂತನೆ ಮಾಡಿ, ಉದಾಹರಣೆಗೆ ಕೆಲವು ಊರುಗಳಲ್ಲಿ ಸಾಮೂಹಿಕ ಶೌಚಾಲಯಗಳಿದ್ದಾವೆ, ಆದರೆ ನೀರಿನ ಕನೆಕ್ಷನ್ ಇರೋದಿಲ್ಲ. ನೀರಿನ ಕನೆಕ್ಷನ್ ಇದ್ರೇನು ನೀರು ಸಂಗ್ರಹಣೆ ಮಾಡಲಿಕ್ಕೆ ಸಿಂಟೆಕ್ಸ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಸಿಂಟೆಕ್ಸ್ ಕೊಡಿಸೋದು. ಕೆಲವು ಬಡ ವಿದ್ಯಾರ್ಥಿಗಳು ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಯಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗಿರ್ತಾರೆ. ಈ ಗ್ರಾಮವಾಸದ ದಾರಿಯಲ್ಲಿ ಅವರಿಗೆ ಭೇಟಿಯಾದಾಗ ಅಂಥವ್ರನ್ನ ನಾನು ಅವರ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ತಗೊಳ್ಳೋದಾಗಿರ್ಬೋದು. ಅದೇ ರೀತಿ ಕೆಲವು ಬಡ ವಿದ್ಯಾರ್ಥಿಗಳಿಗೆ ಹೊಸಪೇಟೆನಲ್ಲಿ ಓದ್ತಿರ್ತಾರೆ, ಆದರೆ ಇಲ್ಲಿ ಗ್ರಾಮೀಣ ಭಾಗದಿಂದ ಹೊಸಪೇಟೆಗೆ ತಲುಪಲಿಕ್ಕೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಗ್ರಾಮಗಳಲ್ಲಿ 15 ರೂಪಾಯಿ ದಿನಕ್ಕೆ 15 ರೂಪಾಯಿ ಖರ್ಚು ಮಾಡುವ ಒಂದು ಆರ್ಥಿಕ ಶಕ್ತಿ ಆ ಕುಟುಂಬಕ್ಕೆ ಆಗ್ತಿದ್ದಿಲ್ಲ. ಅವ್ರನ್ನ ನಾನು ಸೈಕಲ್ ಕೊಡಿಸೋದಾಗಿರ್ಬೋದು. ಈ ಸಣ್ಣ ವಿಷಯಗಳು ನಾನು ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ, ನಮ್ಮೆಲ್ಲರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಅಂಥೇಳಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಥೇಳಿ ಒಂದು ವಿಷಯ ಇರುತ್ತೆ. ನಮ್ಮ ಗಾಡಿಯಲ್ಲಿ ನಾವು ಕೊಳೆಗಳನ್ನು ತಗೊಂಡು ತಿರುಗಾಡ್ತಾ ಇದ್ದೀನಿ. ಯಾಕಂದರೆ ನಾವು ಒಂದೊಂದ್ಸರಿ ಏನಾಗ್ತಿದೆ,
ಒಂದು ಓಣಿನಲ್ಲಿ ನೀರಿನ ಫಸ್ಟ್ ದಾದಿಗಂತ ಮಕ್ಕಳ ಮಹಿಳೆಯರು ಏನಾದರೂ ಒಂದು ಸಂಘ ಮೀಟಿಂಗ್ ಮಾಡ್ಬೇಕು ಏನು ಮಾಡ್ಬೇಕು ಅಂದ್ರೆ ಒಂದು ಸಂಘದ ರೂಮ್ ಭಾಳ ವರ್ಷದಿಂದ ಅದೊಂದು ಕೈ ಎಲ್ಲರಿಗೂ ಕೇಳ್ತಾ ಇದ್ದಾರೆ. ಮಹಿಳಾ ಸಂಘಗಳು ಭಾಳ ಇದಾವೆ. ಕುಟುಂಬ ಮಾಡ್ಯಾರ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಇದು ಗ್ರಾಮ ಪಂಚಾಯತಿ ಇದಕ್ಕೆ ಜಾಗ ಅನುದಾನಗಳು ರೆಡಿ ಇದಾವೆ ಸರ್. ಪಂಚಾಯತಿ ಜಾಗ ನಮ್ಮ ಪಂಚಾಯತಿ ಮೆಂಬರ್ಗಳು ಪ್ಲಸ್ ಯಜಮಾನರು ಸೇರ್ಕೊಂಡು ಒಂದಲ್ಲಿ ಮಾಡ್ತಾರೆ. ಸರ್ಕಾರಿ ಆಗ್ತೈತಿ, ನೀವು ಜಾಗ ಐತಿ, ಆ ಜಾಗ ಅರ್ಹತೆ ಐತೆ ಅಂತೇಳಿ ನೀವು ಯಾವುದಾದ್ರೂ ತೋರಿಸಿದ್ರೆ ಈ ಅವಧಿ ಒಳಗಡೆನೆ ಅನುದಾನಗಳು ರೆಡಿ ಅದಾವ ಅಂಥೇಳಿ ನಿನ್ನೆ ನನಗೆ ಕುಲಕರ್ಣಿ ಸರ್ ಹೇಳಿದ್ರು. ನಿಮಗೆ ಯಾವುದಾದ್ರೂ ನೀವು ಗ್ರಾಮವಾಸ ಮಾಡ್ತಿದ್ದೀರಲ್ಲ ಅಂಥದ್ದು ಯಾವ್ದಾನ ಬೇಡಿಕೆಗಳು ಬಂದರೆ ನಮಗೆ ತಿಳಿಸ್ರಿ. ಜಾಗ ಜೊತೆ ತಿಳಿಸಿದ್ರೆ ಅನುದಾನ ಅದಕ್ಕೆ ತಕ್ಷಣ ನಾವು ಬಿಡುಗಡೆ ಮಾಡಿ. ಸರ್ ಇಲ್ಲೇ ಮುಂದ್ಗಡೆ ಬರ್ತಾನೆ ಇಲ್ಲಿ ಚಿಕನ್ ಮುಂದ್ಗಡೆ ಐತಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಸರ್. ಹಿಂದೆ ನಾನು ಕೂಡ ಅವತ್ತೇ ನಮ್ಮ ಮನವಿ ಮಾಡಿದ್ದೆ, ಅವರು ಡಿಜಿಟಲ್ ಲೈಬ್ರರಿ ಮಾಡಿಕೊಡ್ತಾರೆ. ಸೊ ಆವಾಗಲೇ ಜಿಲ್ಲೆ ಈ ಭಾಗ ಆಗಿದೆ. ಸೊ ಇಲ್ಲಂದಿದ್ರೆ ನಮ್ಮೂರಿಗೆ ಒಂದು ಡಿಜಿಟಲ್ ಲೈಬ್ರರಿ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಒಂದು ಉಚಿತ ಲೈಬ್ರರಿ ಮಾಡಬೇಕು ಅಂತ ಭಾಳ ಇದೆ. ಸೊ ಒಂದು ಗ್ರಾಮ ಪಂಚಾಯತಿ ಒಂದೇ ಲೈಬ್ರರಿ ಇರೋದು, ಅದು ಆ್ಯಕ್ಚುಲಿ ರೂಲ್ಸ್ ಇರೋದು. ಸೊ ನನಗೆ ಏನಂದರೆ ಈಗಲೂ ಕೂಡ ನಮ್ಮ ಮಕ್ಕಳೆಲ್ಲ ಅಲ್ಲಿ ಹೋಗ್ತಾರೆ, ಒಂದು ಶಾಲೆ ಗ್ರೌಂಡಲ್ಲಿ ಒಂದು ರೂಮಲ್ಲಿ ಓದ್ತಾರೆ. ನಮಗೆ ರೋಟಿ ನೀರಿನ ಅದನ್ನ ಬಂದು ಈಗ ರೋಡ್ ಲೈಟ್ ವ್ಯವಸ್ಥೆ ಎಲ್ಲ ಹೇಳಿ ಬರ್ಸಿದ್ರು. ಇಲ್ಲಿ ಇದು ಅದನ್ನ ಹೇಳಿ ಸೋರ್ಸ್ ಟ್ಯಾಂಕ್ ಬೋರ್ವೆಲ್ ನೀರಿನ ಊರಿಗೆ ಸೋರ್ಸ್ ಕುಡಿಯೋ ನೀರಿನ ಸೋರ್ಸ್ ಟ್ಯಾಂಕ್ ಐತಲ್ಲ, ಟ್ಯಾಂಕ್ ಐತಲ್ಲ, ಅದು ಒಂದು ಸಹ ಅದು ದೊಡ್ಡ ಕೆನಲ್ ಇಂದ ಲಿಫ್ಟ್ ಮಾಡಿ ಅಲ್ಲಿಗೆ ಏರಿಸಿ ಅಲ್ಲಿದ್ದು ಮೊನ್ನೆ ರೋಡ್ ಮಾಡ್ಬೇಕಾದ್ರೆ ಪೈಪ್ಗಳೆಲ್ಲ ಪೈಪ್ ಎಲ್ಲ ಈಗ ಮನೆ ರೋಡ್ ಮಾಡಕ್ಕಾಗ್ತಾರಲ್ಲ ಸರ್, ಅದೆಷ್ಟು ಆಮೇಲೆ ಅದೊಂದು ಟ್ಯಾಂಕ್ ಆಗ್ತದೆ, ಅದು ಕುಡಿಯೋ ನೀರಿಗೆ ಆಗಿ. ಆಮೇಲೆ ಇಲ್ಲಿ ಸಪ್ಪನ್ನು ಬಳಸಕ್ಕೆ ಗಿಲ್ಸಕ್ಕೆ ಎಲ್ಲ ಅದಾವ. ಅದಕ್ಕೆ 2 ಬೋರ್ ಹಾಕಿದ್ವಲ್ಲ, ಸ್ವಲ್ಪ ಸಮಸ್ಯೆ ಆಯ್ತು. ಆ ಟ್ಯಾಂಕ್ ಇಲ್ಲಿಂದ ಈಗ ಪೈಪ್ ಕನೆಕ್ಷನ್ ಎಲ್ಲ ಒಣಗಿ ಕೊಡ್ಬೇಕು ಈಗ. ಈಗ ದಣಿಗೆ ಹೇಳಿವಿ ಎಲ್ಲ ಬರೆಸಿ ಬರ್ಕೊಂಡಿಲ್ಲಪ್ಪ ಇದನ್ನ ಸಿಸಿ ರೋಡ್ ಚರಂಡಿ ಲೈನ್ಗಳು. ಇನ್ನು ಸಿದ್ಧಾರ್ಥ್ ಸಿಂಗ್ ರವರ ಗ್ರಾಮ ವಾಸ್ತವ್ಯದ ಕಾಯಕಕ್ಕೆ ಮಲಪನಗುಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಜನರ ವಿಶ್ವಾಸದ ಕಾರ್ಯಕ್ರಮ ಮೂಲಕ ಇಂದು ವಿಜಯನಗರ ಕ್ಷೇತ್ರದಾದ್ಯಂತ ಗ್ರಾಮ ವಾಸ್ತವ್ಯ ಮಾಡ್ತಾ ಮನೆ ಮಾತಾಗಿರ್ತಕ್ಕಂಥ ಮಾನ್ಯ ಸಿದ್ಧಾರ್ಥ್ ಸಿಂಗ್ ಸಾಹೇಬರಿಗೆ ನಮ್ಮೂರಿನ ಹಿರಿಯರು, ಯುವಕರು, ಮಹಿಳೆಯರು ಮತ್ತು ಮಕ್ಕಳ ಪರವಾಗಿ ಆತ್ಮೀಯವಾಗಿ ಮತ್ತೊಮ್ಮೆ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇವೆ. ಇಡೀ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರ ತುಂಬಾ ವಿಭಿನ್ನವಾದದ್ದು ಮತ್ತು ವಿಶಿಷ್ಟವಾದದ್ದು ಕೂಡ. ಯಾಕಂದ್ರೆ ಈ ಹಿಂದಿನಿಂದ ಕೂಡ ರಾಜರ ಆಳಿದಂಥ ಒಂದು ನಾಡಿದು. ಜೊತೆಗೆ ಈಗ ಅದೇ ನಾಡನ್ನ ನಮ್ಮ ಮಾನ್ಯ ಆನಂದ್ ಸಿಂಗ್ ಸಾಹೇಬರು ಕೂಡ ನಡೆಸ್ತಾ ಇರತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒಂದು ಹೆಮ್ಮೆ ಕೂಡ. ಅವರ ಸುಪುತ್ರರು ಕೂಡ ಅದೇ ಹಾದಿಯಲ್ಲಿ ಇವತ್ತು ರಾಜಕೀಯ ರಂಗದಲ್ಲಿ ಒಂದು ಯುವ ನಾಯಕರಾಗಿ, ಜನಸೇವಕರಾಗಿ ಇವತ್ತು ಪ್ರತಿ ಹಳ್ಳಿಯಲ್ಲೂ ಕೂಡ ಗ್ರಾಮ ವಾಸ್ತವ ಮಾಡ್ತಾ ಅಲ್ಲಿನ ಕುಂದು ಕೊರತೆಗಳನ್ನ, ಅಲ್ಲೇ ಬಗೆಹರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿ ಇವತ್ತು ಅಲ್ಲೇ ಒಂದು ಉತ್ತರನ ಕೊಡ್ತಾ ಇದ್ದಾರೆ. ಸೊ ಇದು ಇತಿಹಾಸದಲ್ಲಿ ಮೊದಲು. ಸೊ ಹಾಗಾಗಿ ಒಂದು DVG ಒಂದು ಮಾತನ್ನು ಹೇಳ್ತಾರೆ ಸರ್, ಹುಲ್ಲಾಗು ಬೆಟ್ಟದಡಿ ಮನಕ್ಕೆ ಮಲ್ಲಿಗೆ ಆಗು, ಹುಲ್ಲಾಗು ಬೆಟ್ಟದಡಿ ಮನಕ್ಕೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರಿಯಾಗು ದೀನ ದುರ್ಬಲರಿಗೆ ಎಲ್ಲರ ಒಳಗೊಂದಾಗು ಮಂಕುತಿಮ್ಮ ಅಂತ. ನೋಡ್ರಿ ಎಂತ ಮಾತಿದು, ಹೌದಾ?
ಬೆಟ್ಟದ ಅಡಿ ಇರ್ತಕ್ಕಂಥ ಹುಲ್ಲು ಯಾವತ್ತೂ ಕೂಡ ಮಾಸಲ್ಲ, ಅದು ಯಾವಾಗಲೂ ನಗ್ತಾ ಇರ್ತದೆ. ಹೌದ್ರಾ? ಎಂತ ಕಷ್ಟ ಬಂದ್ರು ಜಗ್ಗದೆ ಕುಗ್ಗದೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗೆ ದೀನ ದುರ್ಬಲರಿಗೆ ಒಂದು ಬೆಳಕಾಗಿರ್ಬೇಕು, ಅವ್ರು ಬೆಲ್ಲದಂಗಿರ್ಬೇಕು, ಜೊತೆಗೆ ಎಲ್ಲರೂ ಒಂದಾಗಬೇಕು ಅಂತಕ್ಕಂಥದ್ದು. ಅವಾಗ ಮಾತ್ರ ನಾಯಕನಾಗಲಿಕ್ಕೆ ಸಾಧ್ಯ. ಸೊ ಅಂತ ಒಂದು ಯುವ ನಾಯಕರು ನಮ್ಮೆಲ್ಲರೂ ಕೂಡ ನೆಚ್ಚಿನ ಸಿದ್ಧಾರ್ಥ ಸಿಂಗ್ ಸಾಹೇಬರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇರ್ತಾರೆ. ಜೊತೆಗೆ ಅವರ ಒಂದು ಸಿಂಪ್ಲಿಸಿಟಿ ಇವತ್ತು ತುಂಬಿದ ಕೂಡ ಇವತ್ತು ತುಳ್ಕೋದಿಲ್ಲ ಅಂತೆ. ಹಾಗಾಗಿ ಸರ್ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಇಟ್ ಈಸ್ ಸೋ ಸಿಂಪಲ್ ಟು ಬಿ ಹ್ಯಾಪಿ, ಇಟ್ ಈಸ್ ಸೋ ಸಿಂಪಲ್ ಟು ಬಿ ಹ್ಯಾಪಿ, ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಬಿ ಸಿಂಪಲ್ ಅಂತ. ಅಂದ್ರೆ ಸಂತೋಷವಾಗಿರೋದು ತುಂಬಾ ಸರಳ, ಆದ್ರೆ ಸರಳ ತಂದಿರೋದೈತಲ್ಲ ತುಂಬಾ ಕಠಿಣ ಸರ್. ಅಂತ ಒಂದು ಸರಳತೆನ ತಾವು ಮೈಗೂಡಿಸ್ಕೊಂಡಿದ್ದೀರ. ಇವತ್ತು ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಒಂದು ಹೊಸ ಅಲೆನ ಸೃಷ್ಟಿ ಮಾಡ್ತಾ ಇದ್ದೀರಾ. ಸೊ ನಿಮಗೆ ನಮ್ಮೂರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆರ್ಥಿಕ ಸ್ವಾಗತವನ್ನು ಕೂಡ ನಾವೆಲ್ಲ ಊರಿನ ಎಲ್ಲ ಸಮಸ್ತ ದೈವದವರು, ಊರಿನ ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದಾಂಡೇಲಿಯಲ್ಲಿ ಕಾಳಿ ಎಂಬ ಹುಲಿ ಸುರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಗಾಯಗೊಂಡು ನಿತ್ರಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಮಲಾಪುರದ ಸಮೀಪ ಇರುವ ಅಟಲ್ ಬಿಹಾರಿ ವಾಜಪೇಯಿ ಜೈವಿಕ ಉದ್ಯಾನವನಕ್ಕೆ ಸಾಗಿಸಿ ತಂದು ವನ್ಯಜೀವಿ ಪುನರ್ವಸತಿ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಿ ಆರೈಕೆ ಮಾಡಲಾಗುತ್ತಿದೆ. ಕಾಳಿ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಹುಲಿ ಅಥವಾ ಇತರೆ ಪ್ರಾಣಿಗಳೊಂದಿಗೆ ಸಂಘರ್ಷಕ್ಕೆ ಇಳಿದು ಈ 5 ವರ್ಷ ವಯಸ್ಸಿನ ಹೆಣ್ಣು ಹುಲಿ ಗಾಯಗೊಂಡಿತ್ತು. ದಾಂಡೇಲಿ ಬಳಿ ದನದ ಕೊಟ್ಟಿಗೆಯಲ್ಲಿ ಅದನ್ನು ಸೆರೆ ಹಿಡಿದು ಡಿಸೆಂಬರ್ 19ರಂದು ಇಲ್ಲಿಗೆ ಕರೆತರಲಾಗಿತ್ತು. ಸುಸಜ್ಜಿತವಾದ ವನ್ಯಜೀವಿ ಆಸ್ಪತ್ರೆಯಲ್ಲಿ ಪಶುವೈದ್ಯೆ ಡಾಕ್ಟರ್ ವಾಣಿ ಹಾಗೂ ಅವರ ತಂಡದವರು ಸೂಕ್ತ ಚಿಕಿತ್ಸೆ ನೀಡಿ ಆರೈಕೆ ಮಾಡುತ್ತಿದ್ದಾರೆ. ನಿತ್ಯ ಪೌಷ್ಟಿಕ ಆಹಾರ ನೀಡಲಾಗುತ್ತಿದ್ದು ಆರೋಗ್ಯದಲ್ಲಿ ಸುಧಾರಣೆಯಾಗಿ ಚುರುಕಾಗಿ ಓಡಾಡುತ್ತಿದೆ. ಸ್ಥಳೀಯ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಿದೆ ಎಂದು ಉದ್ಯಾನವನದ ಕಾರ್ಯನಿರ್ವಾಹಕ ನಿರ್ದೇಶಕ ಎಂಎನ್ ಕಿರಣ್ ತಿಳಿಸಿದ್ದಾರೆ. ಹುಲಿ ಸಂಪೂರ್ಣ ಗುಣಮುಖ ಆಗುವವರೆಗೆ ಇಲ್ಲಿಯೇ ಆರೈಕೆ ಮಾಡಲಾಗುವುದು. ಮೇಲಾಧಿಕಾರಿಗಳಿಂದ ಸೂಚನೆ ಬಂದ ನಂತರ ಪುನಃ ಕಾಡಿಗೆ ಬಿಡುವುದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಅಲ್ಲೇನು ಹೋಗ್ಲಿ ನೋ ಇಶ್ಯೂ, ಬಟ್ ಸ್ಕ್ವೀಸ್ ಕೇಜಿಂದ ಬಿಡಿಸ್ಬೇಡಿ ಈಚೆ ಕಡೆ ಅಂತ. ಹೌದಾ? ಸರಿ, ಯಾಕೆ ತೀರ್ ಬರೋಲ್ಲ ಅಂತ. ಬೆನ್ಮೇಲೆ ಗೂನ್ ಬಗ್ಗೆ ಇರೋದೇನು ಮೇಲೆ ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರಸಭಾ ಸಭಾಂಗಣದಲ್ಲಿ
ಗುಣಮುಖವಾದ ನಂತರ ದಾಂಡೇಲಿಗೆ ವಾಪಸ್ ಆಗಲಿರುವ ಕಾಳಿಯಂಬ ಹುಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.